ಹಾಂ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಜನ್ಗೌಡ ಮಾತಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ನಾವಿವತ್ತು ಬೆಂಗಳೂರಿನ 2ನೇ ದಿವಸ. ಇವತ್ತು ನಮ್ಮ ಅಣ್ಣ ಅವ್ರ ಮನೆ ಕರ್ಕೊಂಬಂದಿರೋದ್ರಿಂದ ನಾವು ಅಲ್ಲಿಂದ ರಾಜರಾಜೇಶ್ವರಿ ಟೆಂಪಲ್ ಹತ್ರ ಆಗಿರೋದ್ರಿಂದ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಮತ್ತು ಅಲ್ಲಿಂದ ಪಾರ್ಕ್, ಗೋಪಾಲ್ ಮಾಲ್ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ. ನೊಂದಿಗೆ ಮಾತಾಡ್ತೀನಿ. ನಾನು ಮತ್ತು ನಮ್ಮದಕ್ಕೆ ನನ್ನ ತಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋದೋ. ಅಲ್ಲಿಂದ ಅದು ಕೂಡ ಅರ್ಧ ಕಿಲೋಮೀಟ್ರ್ ಇರೋದ್ರಿಂದ ನಡ್ಕೊಂಡೇ ಹೋದೋ. ಅಲ್ಲಿ ಸುತ್ತ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದೋ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಒಪ್ಪಿಗೆ ಇರಲಿಲ್ಲ. ಅದರಿಂದ ಹೊರಗಡೆ ಎಲ್ಲ ವೀಡಿಯೋ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ದೇವ್ರುಗಳ್ನ ನೋಡಿಕೊಂಡು ಹೊರ್ಗಡೆ ಬಂದೋ. ನಮಗೋಸ್ಕರ ನಮ್ಮದಕ್ಕೆ ಹೊರಗಡೆ ಕಾಯ್ತಾಯಿದ್ರು. ಇಲ್ಲಿ ಜಿಂಕೆ ಇದೆ, ಎಲ್ಲ ಕೆತ್ತನೆ ಮಾಡಿರೋ ಸ್ಟ್ಯಾಚುಸ್ಗಳಿವೆ. ಎಲ್ಲ ನೋಡಿಕೊಂಡು ವಾಪಸ್ ಹೊರಟು ಅಲ್ಲೇ ನಮ್ಮ ಮನೆ ಹತ್ರ ಇರೋ ಜ್ಞಾನಾಕ್ಷಿ ಪಾರ್ಕ್ಗೆ ಹೋದೋ. ಜ್ಞಾನಾಕ್ಷಿ ಪಾರ್ಕಲ್ಲಿ ನನ್ನ ತಮ್ಮ ಹೋಗಬೇಕು ಅಂತ ಹಠ ಮಾಡಿದ. ಆದ್ದರಿಂದ ಜ್ಞಾನಾಕ್ಷಿ ಪಾರ್ಕ್ಗೆ ಹೋಗಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ವಾಪಸ್ ಬೇಗ ಗೋಪಾಲ್ ಮಾಲ್ಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಗೊಟ್ಟು ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಊಟ ಮಾಡಿಕೊಂಡು ಗೋಪಾಲ್ ಮಾಲ್ಗೆ ಬಸ್ ಹತ್ತೋ. ಇಂತೂ ರಾಜರಾಜೇಶ್ವರಿ ನಗರದಲ್ಲಿರೋ ಗೋಪಾಲ್ ಮಾಲ್ ಸಿಕ್ತು. ನಮ್ಮ ಅಜ್ಜಿಯವ್ರು ಕಾಣಿಸ್ಲಿಲ್ಲ ಅಂತ ಅಂದ್ಕೊಬೇಡಿ. ನಮ್ಮ ಅಜ್ಜಿಯವ್ರು ಇನ್ನೂ ನಮ್ಮ ತಾತವ್ರ ಮನೇಲೇ ಇದ್ದರು. ಆದ್ದರಿಂದ ನಾನು ನಮ್ಮ ಅಣ್ಣ ಬಂದಿದ್ದೋ. ಅವ್ರು ಆಮೇಲೆ ಬಂದರು ಗೋಪಾಲ್ ಮಾಲ್ಗೆ ಡೈರೆಕ್ಟಾಗಿ. ನಂತರ ಗೋಪಾಲ್ ಮಾಲಲ್ಲಿ ಎಲ್ಲ 3ನೇ ಫ್ಲೋರ್ ಗಂಟಲು ಹತ್ತಿ ನೋಡಿಕೊಂಡು ಎಲ್ಲ ಫೋಟೋ ತೊಗೊಂಡು ಬಂದು ನಾವು ಅಲ್ಲೋದ್ರೂ ನಮ್ಮ ರೀಲ್ಸ್ ವೀಡಿಯೋ ಮಾಡೋದು ಬಿಡೋಲ್ಲ. ಇದು ಮೇಕ್ ಹೋಗೋದ ಹತ್ತೋದಕ್ಕೆ ನನಗೆ ಹೊಸಿ ಭಯ ಆಗಲಿಲ್ಲ. ನಮ್ಮದಕ್ಕೆ ಅನ್ನೋಕ್ಕೆ ನನಗೆ ಹತ್ತಕ್ಕೆ ಬರಲಿಲ್ಲ. ಕೊನೆಗೆ ಹಿಂಗೆ ಮಾಡಿ ಟ್ರೈ ಮಾಡಿ ಒಂದು 5 ಸಲ ತಿರುಗಾಡಿ ಕಲ್ತ್ಕೊಂಡು ಹತ್ತೋದು ಇಳಿಯೋದ. ಹತ್ತೋದಕ್ಕಿಂತ ಹೆಚ್ಚಾಗಿ ಇಳಿಯೋದ್ರಲ್ಲೇ ಭಯ ಜಾಸ್ತಿ ಇತ್ತು. ನೆಕ್ಸ್ಟು 3rd ಫ್ಲೋರ್ನಲ್ಲಿ ಮಕ್ಕಳು ಆಟ ಆಡೋಕ್ಕೆಲ್ಲ ಗೇಮ್ಸ್ ಇದ್ದೋ. ಅಲ್ಲಿ ಗೇಮ್ಸ್ ಆಡಿಕೊಂಡು ಮತ್ತೆ ಕೆಳಗಡೆ ಬಂದೋ. ಕೆಳಗಡೆ ಬರೋದು ಇನ್ನೂ ಭಯ ಆಗಿತ್ತು, ಇಳಿಯೋಕ್ಕಾಗ್ದಲೆ. ಅಂತೂ ಇಂತೂ ಹೆಂಗೋ ಇಳ್ಕೊಂಡು ಕೆಳಗಡೆ ಬಂದೋ. ನೋಡಿ ಕೆಳಗಡೆ ಬಂದೋ. ಇವಾಗ ನಾನು ನಮ್ಮ ಅಜ್ಜಿ ಕೆಳಗಡೆ ಬರ್ತಾಯಿದ್ದೀವಿ. ನಮ್ಮದಕ್ಕೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೋ. ನಮ್ಮದಕ್ಕೆ ಇಳಿಯೋದನ್ನು ವೀಡಿಯೋ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಕೆಳಗಡೆ ಇಳಿದು ಬಂದೋ. ಕೆಳಗಡೆ ಇಳಿದು ಬಂದಮೇಲೆ ಕೆಳಗಡೆ ಮನೆಗೆ ಬೇಕಾದ ಸಾಮಾನುಗಳು ಐಟಮ್ಸ್ಗಳೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆ ಹೊರಟೋ. ನನ್ನ ತಮ್ಮ ಕಾರ್ ಆಡಬೇಕು ಅಂತಿದ್ರು. ಅದರಿಂದ ಅವನಿಗೂ ಕಾರಲ್ಲೆಲ್ಲ ಆಟ ಆಡಿಸ್ಕೊಂಡು ನೋಡಿ ಹೋಗ್ತಾಯಿದ್ದಾನೆ. ಕಾರ್ ಓಡಿಸ್ಕೊಂಡು ಕಾರಲ್ಲೆಲ್ಲ ಆಟ ಆಡಿಸ್ಕೊಂಡು ಹೊರಗಡೆ ಬಂದರೆ ರಾತ್ರಿ 8 ಗಂಟೆ ಆಗಿತ್ತು. ನಾವು ಹೋಗಿದ್ದು 5 ಗಂಟೆಗೆ. ರಾತ್ರಿ 8 ಗಂಟೆ ಆಗಿತ್ತು ಅಂತ ಮನೆ ಕಡೆ ಹೊರಟೋ. ಗೋಪಾಲ್ ಮಾಲೆಲ್ಲ ಸುತ್ತಾಡ್ಕೊಂಡು ಬಂದೋ ಮನೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.